ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತದ 10ನೇ ಸ್ಕಂದದ 1ನೇ ಅಧ್ಯಾಯದ 22ನೇ ಶ್ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಪುರೈವ ಪುಂಸಾವಧೃತೋ ಧರಾಜ್ವರಃ ಭವದ್ಭಿರಂ ಶೈರ್ಯ ದುಷೋಪಜನ್ಯತಾಂ ಸ ಯಾವದುರ್ವ್ಯಾಭರಮೀಶ್ವರೇಶ್ವರಃ ಸ್ವಕಾಲಶಕ್ತಿಯಾ ಕ್ಷಪಯಂಶ್ಚರೇದ್ಭುವಿ. ಭೂದೇವಿಗೆ ಒದಗಿರುವಂತಹ ಈ ಸಂಕಟ ಭಗವಂತನ ಮನಸ್ಸಿಗೆ ಬಹಳ ಹಿಂದೆಯೇ ಗೋಚರವಾಗಿದೆ. ದೇವಾದಿದೇವನಾದ ಪರಮಪುರುಷನು ತನ್ನ ಕಾಲರೂಪವಾದ ಶಕ್ತಿಯಿಂದ ಈ ಭೂಮಿಯ ಭಾರವನ್ನು ಕಳೆಯಲು ಯಾವ ಹೊತ್ತಿಗೆ ಈ ಭೂಮಿಯಲ್ಲಿ ಬಂದು ಸಂಚರಿಸುವನೋ ಅಷ್ಟರಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ದೈವಾಂಶದೊಂದಿಗೆ ಯಾದವ ಕುಲದಲ್ಲಿ ಜನಿಸಿ ಬರಬೇಕು. ಈ ರೀತಿಯಾಗಿ ಬ್ರಹ್ಮದೇವನು ತನಗೆ ಬಂದಂತಹ ವಾಣಿಯನ್ನು ಹೇಳುತ್ತಾನೆ. ಮುಂದಿನ ಶ್ಲೋಕ 23ನೇ ಶ್ಲೋಕ. ವಸುದೇವಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ ಜನಿಷ್ಯತೆ ತತ್ ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯಃ. ಭಗವಂತನಾದ ಪರಮಪುರುಷನು ವಸುದೇವನ ಮನೆಯಲ್ಲಿ ತಾನೇ ನೇರವಾಗಿ ಅವತರಿಸುವನು. ಆತನಿಗೆ ಪ್ರಿಯವನ್ನು ಉಂಟು ಮಾಡಲು ದೇವತಾ ಸ್ತ್ರೀಯರೆಲ್ಲರೂ ಅವತರಿಸಿ ಬರಲಿ. ವಾಸುದೇವ ಕಲಾನಂತಃ ಸಹಸ್ರವದನಃ ಸ್ವರಾಟ್ ಅಗ್ರತೋ ಭವಿತಾ ದೇವೋ ಹರೇಃ ಪ್ರಿಯ ಚಿಕೀರ್ಷಯ. ಪರಮಾತ್ಮನ ಕಲಾರೂಪನೆನಿಸಿದಂತಹ 1000 ಹೆಡೆಗಳಿಂದ ಕೂಡಿ ಸ್ವಸ್ವರೂಪದಲ್ಲೇ ಬೆಳಗುವ ದೇವನಾದಂತಹ ಆದಿಶೇಷನೂ ಸಹ ಶ್ರೀಹರಿಗೆ ಪ್ರಿಯವಾದ ಕಾರ್ಯಗಳಿಗಾಗಿ ಅವನಿಗಿಂತಲೂ ಮೊದಲೇ ಅವನ ಅಣ್ಣನಾಗಿ ಬಲರಾಮನ ರೂಪದಲ್ಲಿ ಅವತರಿಸುವನು. ವಿಷ್ಣೋರ್ಮಾಯಾ ಭಗವತೀ ಯಯಾ ಸಮ್ಮೋಹಿತಂ ಜಗತ್ ಆದಿಷ್ಟ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಯಾವಳಿಂದ ಈ ಜಗತ್ತೇ ಮೋಹಪಾಶಕ್ಕೆ ಒಳಗಾಗಿದೆಯೋ ಆ ಭಗವತಿಯಾದ ವಿಷ್ಣು ಶಕ್ತಿ ಎನಿಸಿದಂತಹ ಮಾಯಾದೇವಿಯೂ ಸಹ ಪ್ರಭುವಾದ ಭಗವಂತನಿಂದ ಆಜ್ಞಾಪಿತಳಾಗಿ ಭಗವಂತನ ವಿವಿಧ ಕಾರ್ಯಗಳನ್ನು ನೆರವೇರಿಸಲು ತನ್ನ ಅಂಶದೊಂದಿಗೆ ಅವತರಿಸುವಳು. ಮುಂದಿನ ಶ್ಲೋಕ 26ನೇ ಶ್ಲೋಕ. ಶ್ರೀ ಶುಕ ಉವಾಚ ಇತ್ಯಾದಿಶ್ಯಾಮರಗಣಾನ್ ಪ್ರಜಾಪತಿಪತಿರ್ವಿಭುಃ ಆಶ್ವಾಸ್ಯ ಚ ಮಹೀಂ ಗೀರ್ಭಿಃ ಸ್ವಧಾಮ ಪರಮಂ ಯಯೌ. ಶುಕಮುನಿಯು ಈ ರೀತಿಯಾಗಿ ಹೇಳುತ್ತಾನೆ. ದಕ್ಷನು ದಕ್ಷಾದಿ ಪ್ರಜಾಪತಿಗಳ ಪ್ರಭು ಆದಂತಹ ಬ್ರಹ್ಮದೇವನು ದೇವತೆಗಳ ಸಮೂಹಕ್ಕೆ ಹೀಗೆ ಅಪ್ಪಣೆಯನ್ನು ಮಾಡಿ ಭೂದೇವಿಯನ್ನು ಮಾತುಗಳಿಂದ ಸಮಾಧಾನಪಡಿಸಿ ತನ್ನ ಸತ್ಯಲೋಕಕ್ಕೆ ಹೊರಟು ಹೋದನು. ಮುಂದೆ ಶ್ರೀಕೃಷ್ಣನ ಅವತಾರದ ಕಥೆ ಬರ್ತದೆ ಈ ಅಧ್ಯಾಯದಲ್ಲಿ. ಅದನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.